ಅದು 2019 ಆಗಸ್ಟ್ 9ರಂದು. ಅಂದು ವರಮಹಾಲಕ್ಷ್ಮಿ ಪೂಜೆ ಇತ್ತು. ಈ ಕೊಳಂಬೆಯ ಜನರು ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆಗೆ ತಯಾರಿಯನ್ನು ನಡೆಸ್ತಾರೆ. ಆದರೆ ವರಮಹಾಲಕ್ಷ್ಮಿ ಪೂಜೆಗೆ ಹೊರಟವರಿಗೆ ಇಲ್ಲಿ ಆಘಾತ ಕಾದಿತ್ತು. ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ಕೊಳಂಬೆ ಪ್ರವಾಹ ಸೃಷ್ಟಿಯಾಗಿತ್ತು. ಇಡೀ ಕೊಳಂಬೆಯಲ್ಲಿ ಪ್ರವಾಹದ ನೆರೆಯಿಂದಾಗಿ ಮನೆಗಳು ಬಿದ್ದಿತ್ತು. ಎಷ್ಟರ ಮಟ್ಟಿಗೆ ಇಲ್ಲಿನ ಜನರು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ರು ಅಂತ ಹೇಳಿದ್ರೆ, ಇಲ್ಲಿ ಇದು ಮನೆ ಇತ್ತ ಅಥವಾ ಊರಿತ್ತ ಅನ್ನುವಂಥದ್ದೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆ ಆಗ್ತದೆ. ಸೊ ನಾವೀಗ ಹೇಳ್ತಾ ಇರೋದು 2019 ಆಗಸ್ಟ್ 9ರಂದು ನಡೆದಿರುವಂತಹ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಿರುವಂತಹ ಒಂದು ದುರಂತದ ಬಗ್ಗೆ. ದುರಂತ ಎಷ್ಟರ ಮಟ್ಟಿಗೆ ಇಡೀ ಊರನ್ನೇ ಸಮಸ್ಯೆಯ ಸೃಷ್ಟಿಯಲ್ಲಿ ಸಿಲುಕಿಸಿದೆ. ಅದರಲ್ಲಿ ಮುಖ್ಯವಾಗಿ ಕೊಳಂಬೆ ಎನ್ನುವ ಪ್ರದೇಶ, ಚಾರ್ಮಾಡಿ ಗ್ರಾಮದ ಕೊಳಂಬೆ ಎನ್ನುವ ಪ್ರದೇಶ ನಿಜಕ್ಕೂ ಅಕ್ಷರಶಃ ಪ್ರವಾಹಕ್ಕೆ ನಲುಗಿತ್ತು. ಇಡೀ ನೆರೆ ಸೃಷ್ಟಿಯಾಗಿತ್ತು. ನಾವು ಒಂದೊಂದೇ ಇಂಚಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡ್ತೇವೆ. ನೋಡಿ, ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ. ಆ ಮೇಲಿನ ಬೆಟ್ಟ ಕುಸಿದು ನೇರವಾಗಿ ಅದು ಇದೇ ಏನು ನದಿ ಏನಿದೆ, ನದಿಯಲ್ಲೇ ಬಂದಿದೆ. ನಾವು ಯಾವ ರೀತಿ ಒಂದು ವಯನಾಡಲ್ಲಾಗಿದೆ, ವಯನಾಡಲ್ಲಿ ಮೇಲಿಂದ ಗುಡ್ಡ ಕುಸಿತು, ಅದರ ಜೊತೆಗೆ ಅದು ನದಿಯಾಗಿ ಹರಿತು, ನದಿಯ ಜೊತೆಗೆ ಅದು ಸೇರಿಕೊಂಡು ಇಡೀ ಊರನ್ನೇ ನಾಶ ಮಾಡ್ತು. ಎಷ್ಟು ಜನರ ಸಾವು ನೋವಿಗೆ ಸಾಕ್ಷಿಯಾಗಿತ್ತು ಅನ್ನೋದನ್ನ ನಾವು ವಯನಾಡು ಒಂದು ಘಟನೆಯಲ್ಲಿ ನೋಡಿದ್ದೇವೆ. ಅದೇ ರೀತಿಯಾದಂತಹ ಘಟನೆ ಈ ಕೊಳಂಬೆಯಲ್ಲಿ ನಡೆದಿತ್ತು. ಈ ಒಂದು ದೊಡ್ಡ ಗುಡ್ಡ ಕುಸಿತ ಉಂಟಾಗಿ ಆ ಕುಸಿತದ ಮಣ್ಣು ಏನಿದೆ, ಕಲ್ಲು ಬಂಡೆಗಳೇನಿದೆ, ನೇರವಾಗಿ ನದಿಯ ಜೊತೆಗೆ ಇದೇ ದಾರಿಯಲ್ಲಿ ಬಂತು. ಈ ನದಿಯನ್ನು ಕಾಣಿಸ್ತಾ ಇದ್ದೇವೆ. ಅಂದು ಈ ನದಿಯಾಗಿರಲಿಲ್ಲ, ಇದು ಮಣ್ಣಿನ ನದಿಯಾಗಿತ್ತು, ಕೆಸರಿನ ನದಿಯಾಗಿತ್ತು. ಅಷ್ಟರ ಮಟ್ಟಿಗೆ ಮಣ್ಣು, ಕೆಸರು, ಕಲ್ಲುಗಳು ಒಟ್ಟಾರೆಯಾಗಿ ಈ ಒಂದು ದಡಕ್ಕೆ ಬಂದಿತ್ತು. ದಡ ಮಾತ್ರ ಅಲ್ಲ, ಈ ಕೊಳಂಬೆಯ ಪ್ರವೇಶ ದ್ವಾರ ಏನಿದೆ, ಆ ಪ್ರವೇಶ ದ್ವಾರಕ್ಕೂ ಕೂಡ ಸಂಪೂರ್ಣವಾಗಿ ಮುಚ್ಚಿತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 10ಕ್ಕೂ ಹೆಚ್ಚು ಮನೆಗಳು ದರೆಶಾಹಿಯಾಗಿದ್ದಂತಹ ಸಂದರ್ಭದಲ್ಲಿ ಈ ಊರಿನ ಜನರು, ಈ ಕೊಳಂಬೆಯ ಜನರು ನಿಜಕ್ಕೂ ಅಕ್ಷರಶಃ ಕಷ್ಟದಲ್ಲಿ ಜೀವನ ದೂಡುವಂತಾಗಿತ್ತು. ಇಲ್ಲೆಲ್ಲ ಕಾಣಿಸ್ತಾ ಇದೆ, ತೋಟಗಳು ಕಾಣಿಸ್ತಾ ಇದೆ ನೋಡಿ, ಮನೆಗಳು ಕಾಣಿಸ್ತಾ ಇದೆ ನೋಡಿ. ಈ ತೋಟಗಳಲ್ಲಿ ಸಂಪೂರ್ಣವಾಗಿ ಮಣ್ಣುಗಳು, ಕಲ್ಲುಗಳು, ಅದರ ಜೊತೆಗೆ ಮರಳುಗಳು ತುಂಬಿಕೊಂಡಿತ್ತು. ಅದರ ಜೊತೆಗೆ ಮನೆಗಳು ಕೂಡ ನೀರಿನ ಪ್ರವಾಹಕ್ಕೆ, ಈ ನೆರೆಯ ಪ್ರವಾಹಕ್ಕೆ ಮನೆಗಳು ಕೂಡ ದರೆಶಾಹಿಯಾಗಿತ್ತು. ಇಲ್ಲಿನ ಜನರು ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತ ಹೇಳಿದ್ರೆ, ಇದು ನಮ್ಮನ್ನ ಒಂದ್ಸಲ ರಕ್ಷಿಸಿಕೊಡಿ ಅನ್ನುವಂತಹ ಮಟ್ಟಿಗೆ ಇಲ್ಲಿನ ಜನರು ಬೇಡ್ಕೊಳ್ತಾ ಇದ್ರು. ಅದಾದ ನಂತರ ಇಲ್ಲಿ ಒಂದು ಇತಿಹಾಸವೇ ಸೃಷ್ಟಿಯಾಗಿತ್ತು. ಇಡೀ ಬೆಳ್ತಂಗಡಿ ತಾಲೂಕು ಕಂಡು ಕೇಳರಿಯದ ರೀತಿಯಲ್ಲಿ ಬದುಕು ಕಟ್ಟೋಣ ಬನ್ನಿ ಅನ್ನುವಂತಹ ತಂಡ, ಅದರ ಜೊತೆಗೆ ಶಾಸಕರ ನೇತೃತ್ವ, ಅದರ ಜೊತೆಗೆ ವಿವಿಧ ಸಂಘಟನೆಗಳ ನೆರವಿನಿಂದ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಕಾರ್ಯಾಚರಣೆ ಈ ಕೊಳಂಬೆಯಲ್ಲಾಗಿತ್ತು. ಅವತ್ತು ಈ ತೋಟಗಳಾಗಿರ್ಲಿಲ್ಲ, ಬದಲಾಗಿ ಮಣ್ಣಿನಿಂದ ಕೂಡಿದಂತಹ ಗುಡ್ಡೆಗಳಾಗಿತ್ತು. ಅದನ್ನ ಬದಲು ಮಾಡಿದಂತಹ ನಿಮ್ಮ ಬದುಕು ಕಟ್ಟೋಣ ಬನ್ನಿಯ ತಂಡದ ಕೆಲಸಕ್ಕೆ ನಿಜಕ್ಕೂ ಶ್ಲಾಘನೀಯ ಅಂತ ನಾವು ಹೇಳ್ತೀವಿ. ಸೊ ಹೇಗಿತ್ತು ಆ ಸಂದರ್ಭ, ಈ ಪರಿಸರಗಳು ಹೇಗಿತ್ತು, ಮತ್ತು ಯಾವ ರೀತಿ ಇದನ್ನ ಬದಲು ಮಾಡಿದ್ರಿ? 2019ನೇ ಇಸವಿಯಲ್ಲಿ, ಅಂದರೆ ಇವತ್ತಿಗೆ ಸರಿಸುಮಾರು 5 ವರ್ಷದ ಹಿಂದೆ ಇಲ್ಲಿ ನೆರೆ ಬಂದ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಒಂದಷ್ಟು ಇಲ್ಲಿಯ ಪರಿಸ್ಥಿತಿಗಳನ್ನು ನಾವು ಪೇಪರಲ್ಲೆಲ್ಲ ನೋಡಿದ್ದೆವು. ಮತ್ತು ಎಲ್ಲರ ಕಡೆಯಿಂದ ನಮಗೆ ಅದು ಮಾಹಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಮತ್ತು ನನ್ನ ಸ್ನೇಹಿತರು ರಾಜೇಶ್ ಪೈ ಅವರು ಒಟ್ಟಿಗೆ ನಾವು ವೀಕ್ಷಣೆಗೆ ಅಂತ ಬಂದದ್ದು. ಎಲ್ಲರೂ ಬಂದು ವೀಕ್ಷಣೆ ಮಾಡ್ತಿದ್ರು. ಮತ್ತು ಆ ಪ್ರವಾಹ ಪರಿಸ್ಥಿತಿಯನ್ನು ನಾವು ನೋಡುವಂಥ ದೃಷ್ಟಿಯಲ್ಲಿ ನಾವು ಇಲ್ಲಿಗೆ ಬಂದ ಸಂದರ್ಭದಲ್ಲಿ, ನಾವು ಬರುವಂಥ ಸಂದರ್ಭದಲ್ಲಿ ನಾವು ಮತ್ತು ಅವರು, ನನ್ನ ಸ್ನೇಹಿತರು ಇಬ್ಬರು ನಾವು ಮಾತಾಡಿಕೊಂಡೆವು. ಇಲ್ಲಿಯ ಜನರಿಗೆ ಏನಾದರೂ ಅಕ್ಕಿ, ಬೇರೆ ಏನಾದರೂ ಬಟ್ಟೆ ಅಂತ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಆದರೆ ಇಲ್ಲಿ ಬಂದ ನಂತರ, ಇಲ್ಲಿಯ ವಾಸ್ತವ ನೋಡಿದ ನಂತರ ಇಲ್ಲಿಯ ಪರಿಸ್ಥಿತಿ ನಮಗೆ ಅರ್ಥ ಆಗಿತ್ತು. ಯಾಕಂದರೆ ಅವರು ಅಕ್ಕಿಯನ್ನು ಬೇಯಿಸುವಂಥ ಯಾವ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಯಾಕಂದರೆ ಅವರು ಕಂಪ್ಲೀಟ್ ಇಲ್ಲಿಂದ ಬಿಟ್ಟು ಅವರು ಅದು ಪರಿಹಾರ ಕೇಂದ್ರದಲ್ಲಿ ಹೋಗಿ ಅಲ್ಲಿ ನೆರೆ ಸಂತ್ರಸ್ತರ ಕೇಂದ್ರದಲ್ಲಿ ಅವರು ಇದ್ದರು. ಆ ಸಂದರ್ಭದಲ್ಲಿ ನಾವು ಅವರೆಲ್ಲ ಮಾತಾಡಿಸುವಾಗ ಅವರು ಹೇಳಿದರು, ಇಲ್ಲಿ ನಾವು ಇನ್ನು ಮುಂದಕ್ಕೆ ನಾವು ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ನೆರೆಯನ್ನು ನೋಡಿ ಇನ್ನು ನಮಗೆ ನಿದ್ದೆ ಬರುವಂತೂ ಖಂಡಿತ ಇಲ್ಲ. ನೀವು ಏನಾದರೂ ನಮಗೆ ಹೆಲ್ಪ್ ಮಾಡಿದರೆ ಒಂದು 5 ಸೆಂಟ್ ಜಾಗವನ್ನು ನಾವು ಇಲ್ಲಿ ಹುಡುಕಿ ಕೊಡಿ, ನಾವಲ್ಲಿ ಕೂತ್ಕೊಳ್ತೇವೆ ಅಂತ ನಮ್ಮನ್ನು ಹೇಳಿದರು. ಆ ಸಂದರ್ಭದಲ್ಲಿ ಮತ್ತು ನನ್ನ ಸ್ನೇಹಿತರು ಇಲ್ಲಿಂದ ಪುನಃ ಹೋಗಿ ನಾವು ಕೂತ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡಿದಾಗ, ನಾವು ಏನಾದರೂ ಅವರಿಗೆ ಒಂದು ಮಾಡಬೇಕು, ಇದನ್ನು ಬದಲು ಮಾಡಬೇಕು ಅಂತ ಒಂದು ನಮಗೆ ಅನಿಸಿದಾಗ ನಾವು ಇದನ್ನು ಕಟ್ಟಿಕೊಂಡದೇ ಬದುಕು ಕಟ್ಟೋಣ ತಂಡ ಅಂತ.
ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು, ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರು ಮತ್ತು ಹರ್ಷೇಂದ್ರ ಹೆಗ್ಡೆಯವರು ಮತ್ತು ತಾಲೂಕಿನ ಶಾಸಕರಾದ ಹರೀಶ್ ಪುಂಜರವರು ಇವರೆಲ್ಲ ಸಹಕಾರದಿಂದ ನಾವು ಇಲ್ಲಿ ಒಂದು ಕೆಲಸವನ್ನು ಇವತ್ತು ಆಗಸ್ಟ್ 2019ನೇ ಇಸವಿಯಲ್ಲಿ ಮತ್ತು ಆಗಸ್ಟ್ 15ರಂದು ನಾವು ಆ ಕಾರ್ಯವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದು. ಒಂದಷ್ಟು ಕಾರ್ಯಕರ್ತರು ನಮ್ಮ ಜೊತೆಗೆ ಸೇರಿದ್ರು ಮತ್ತು ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ನೆನಪು ಮಾಡಿಕೊಳ್ಬೇಕಾದ್ದು ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಸಾವಿರಾರು ಜನ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದಂಥ ಒಂದಷ್ಟು ಕಾರ್ಯಕರ್ತರು ನಮ್ಮೊಟ್ಟಿಗೆ ದುಡಿದಿದ್ದಾರೆ. ಆ ದುಡ್ದಂಥ ಶ್ರಮದ ಫಲವಾಗಿ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇಲ್ಲಿ ಬಂದಂಥ ಹೊಯ್ಗೆ ಬಿದ್ದಂಥ ಒಂದು 3-4 ಫೀಟ್ ಹೊಯ್ಗೆ ಬಿದ್ದಿತ್ತು. ಇಲ್ಲಿ ಖಂಡಿತವಾಗಿಯೂ ಅಲ್ಲಿ ಕೃಷಿ ಆ ಸಂದರ್ಭದಲ್ಲಿ ಇದು ಖಂಡಿತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದರು, ಇಲ್ಲಿ ಅವರೆಲ್ಲ ಹೇಳಿದರು. ಆದರೂ ನಮಗೆ ಒಂದು ಚಾಲೆಂಜ್ ಇತ್ತು, ಇದನ್ನು ಹೇಗಾಗಿ ಮಾಡಿ ಈ ಕೃಷಿಯನ್ನು ಉಳಿಸುವ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಅವತ್ತು ಮಾಡಿದ ಏನು ಸೇವೆ ಉಂಟು ಮತ್ತು ಕಾರ್ಯಕರ್ತರು ಮಾಡಿದ ಸೇವೆ ಫಲವಾಗಿ ಇವತ್ತು ನೀವು ಕಾಣ್ಬೋದು, ನಾವು ಸುಮಾರು 1,500 ಅಡಿಕೆ ಮರವನ್ನು ಇಲ್ಲಿ ನಟ್ಟಿದ್ದೇವೆ. ಎಲ್ಲವೂ ಫಸಲು ಬರುವಂಥ ಇದು ಪರಿಸ್ಥಿತಿಯಲ್ಲೇ ಉಂಟು. ಖಂಡಿತವಾಗಿಯೂ ನಮಗೆ ತೃಪ್ತಿ ಉಂಟು. ಯಾಕಂದರೆ ಇಂಥ ಒಂದು ಕಾರ್ಯದಲ್ಲಿ ನಾವು ಕೈ ಜೋಡಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಖಂಡಿತವಾಗಿಯೂ ಖುಷಿ ಉಂಟು. ನಾನು ಅನ್ಕೊಳ್ಳೋದು ಯಾಕೆಂತ ಹೇಳಿದ್ರೆ, ಇದು ನಾನು ಆಗ್ಲೇ ಹೇಳಿದಾಗೆ ಇಡೀ ಮಣ್ಣು ತುಂಬಿದಂತಹ ಒಂದು ಊರೇ ಬದಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ಗಳನ್ನು ನೀವು ಎದುರಿಸಿದ್ರಿ, ಏನೆಲ್ಲ ಸವಾಲುಗಳು ನಿಮ್ಮ ಎದುರು ಬಂತು ಅಂತ? ಇದನ್ನೊಂದು ಸ್ವಚ್ಛತೆ ಮಾಡಬೇಕು, ಈ ಮಣ್ಣುಗಳನ್ನು ತೆರವು ಮಾಡಬೇಕು, ಮಣ್ಣು ಕಲ್ಲುಗಳನ್ನೆಲ್ಲ ತೆರವು ಮಾಡಬೇಕು, ಏನೆಲ್ಲ ಚಾಲೆಂಜ್ಗಳು ನಿಮಗೆ ಎದುರಾಗಿತ್ತು? ಯಾಕಂದರೆ ನಾವು ಇಲ್ಲಿ ಪ್ರಥಮವಾಗಿ ಬಂದದ್ದು ಅಂತ ಹೇಳಿದರೆ, ನಾವಿಲ್ಲಿ ಬಂದು ಇವರಿಗೆ ಒಮ್ಮೆ ಮನೆಯನ್ನೆಲ್ಲ ಸ್ವಚ್ಛತೆ ಮಾಡಿ ಮತ್ತು ಅವರಿಗೆ ತಾತ್ಕಾಲಿಕ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಒಂದು ತಿಂಗಳಿಗೆ ಬೇಕಾಗುವಂಥ ಅಕ್ಕಿ ಸಾಮಾನುಗಳು ಮತ್ತು ಪಾತ್ರೆಗಳು ಮತ್ತು ಬಟ್ಟೆಗಳನ್ನೆಲ್ಲ ನಾವು ಕೊಟ್ಟು ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಹೊರಡುವಂಥ ಸಂದರ್ಭದಲ್ಲಿ ಇಲ್ಲಿ ಈ ಹೊಳೆಯಲ್ಲಿ 2 ಮನೆ ಪೂರ್ತಿ ಕೊಚ್ಕೊಂಡು ಹೋಗಿತ್ತು. ಅವರ ಜಾಗ ಇರ್ಬೋದು, ಬಾವಿ ಇರ್ಬೋದು ಮತ್ತು ದೈವಗಳ ಇರ್ಬೋದು, ಹಟ್ಟಿ ಇರ್ಬೋದು, ಎಲ್ಲ ದನಗಳು ಪೂರ ಕೊಚ್ಚಿಕೊಂಡು ಹೋಗಿತ್ತು. ಕೊಚ್ಚಿಕೊಂಡಂಥ ಏನು ಮಹಿಳೆ ಕೊನೆಯ ಹಂತದಲ್ಲಿ ನಾವು ಇಲ್ಲಿಂದ ಹೊರಡುವ ಸಂದರ್ಭದಲ್ಲಿ ಆ ಮಹಿಳೆ ನಮ್ಮಲ್ಲಿ ಹೇಳಿತ್ತು, ಬಂದು ಕೇಳಿಕೊಂಡಿದ್ದು, ನಾನು ಹಾಕಿದ ಒಂದು ನೈಟಿ ಬಿಟ್ಟರೆ ನನ್ನಲ್ಲಿ ಬೇರೆ ಏನಿಲ್ಲ, ನನಗೆ ನೀವು ಈ ಪಾತ್ರ ಈ ಬಟ್ಟೆಯನ್ನೆಲ್ಲ ಕೊಟ್ಟಿದ್ದೀರಿ, ನನಗೆ ನೀವು ಏನು ವ್ಯವಸ್ಥೆ ಮಾಡಿಕೊಡ್ಬೋದು, ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗ್ಬೋದು, ನನಗೆ ನೀವು ಏನು ವ್ಯವಸ್ಥೆ ಮಾಡಿ ಕೊಡ್ಬೋದು ಅಂತ ಆ ಕ್ವಶನ್ ಒಂದು ನಮ್ಮಲ್ಲಿ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಿದ್ರೆ ನಾವು ಸ್ವಲ್ಪ ಹೊತ್ತು ನಾವು ತಡಕಾಡಿದ್ದೆವು. ಯಾಕಂದರೆ ಈ ಪ್ರಶ್ನೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ನಾನು ನನ್ನ ಸ್ನೇಹಿತರು ಕೂತ್ಕೊಂಡು ಮತ್ತೆ ಆಲೋಚನೆ ಮಾಡುವಾಗ ನಮಗೆ ಮತ್ತೆ ಹೊಡೆದು ಇದನ್ನು ಏನಾದರೂ ನಾವು ಪರಿವರ್ತನೆ ಮಾಡಬೇಕು, ಮತ್ತು ಅಲ್ಲಿ ಅವರಿಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು, ಮತ್ತು ಕೃಷಿಯನ್ನೆಲ್ಲ ಉಳಿಸುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತು ನಮಗೆ ಸರ್ಕಾರದ ಒಂದಷ್ಟು ಮನೆ ಕಟ್ಟಲಿಕ್ಕೆ ಅನುದಾನ ಸಿಕ್ಕಿತ್ತು ಮತ್ತು ನಮ್ಮ ಸ್ನೇಹಿತರ ಬಳಗ ನಮ್ಮ ಜೊತೆಯಾಗಿತ್ತು. ಮತ್ತು ನಮಗೆ ಅಲ್ಲಿಂದ ಒಳಗಿಂದ ನೀವು ಮಾರ್ಗದಿಂದ ಇಲ್ಲಿ ಒಳಗೆ ಬರಲಿಕ್ಕೆ ಮಾರ್ಗದೇ ಸಮಸ್ಯೆ ಇತ್ತು ಅಂತ. ಯಾಕಂದರೆ ವೆಹಿಕಲ್ಗಳು ಯಾವುದು ಇಲ್ಲಿ ಬರ್ತಾ ಇಲ್ಲ, ಬೇರೆ ಕಡೆಯಿಂದ ಹಿಟಾಚಿ ಬಂದರೆ ಬೇರೆ ಕಡೆಯಿಂದ ಬರಬೇಕಿತ್ತು. ತುಂಬ ಅದೊಂದು ಸವಾಲಿನ ಕೆಲಸ ಆಗಿತ್ತು. ಎಲ್ಲರೂ ಹೇಳಿದರು ಇಲ್ಲಿ ಖಂಡಿತವಾಗಿ ಕೃಷಿ ಆಗುವುದಿಲ್ಲ ಅಂತ. ಯಾಕಂದರೆ ನಾವು 60 ದಿನದಲ್ಲಿ ಪೂರ್ತಿ ಹೊಯ್ಗಳನ್ನ ತೆಗೆದು ನಾವು ಕೃಷಿಯನ್ನು ಇಲ್ಲಿ ಮಾಡಿದ್ದೇವೆ, ನೇಜಿ ನಾಟಿ ಕಾರ್ಯವನ್ನು ಮಾಡಿದ್ದೇವೆ ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ನಾವು ಇದು ಗಣೇಶೋತ್ಸವವನ್ನು ಆಚರಿಸ್ತೇವೆ, ಕೃಷ್ಣಾಷ್ಟಮಿಯನ್ನು ಆಚರಿಸ್ತೇವೆ, ಎಲ್ಲ ಕಾರ್ಯಕ್ರಮವನ್ನು ದೀಪಾವಳಿಯನ್ನು ಆಚರಿಸ್ತೇವೆ, ಎಲ್ಲವನ್ನು ಮಾಡಿದ್ದೇವೆ. ಸುಮಾರು 2 ವರ್ಷದಲ್ಲಿ ನಿರಂತರವಾಗಿ ಅವರ ಜೊತೆ ಇದ್ದೇವೆ. ಇದೊಂದು ಮತ್ತು ಸವಾಲಿನ ಕೆಲಸ, ಆದರೆ ಇದು ನಿಜವಾಗಿ ಇಲ್ಲೆಲ್ಲ ಕಾರ್ಯಕರ್ತರ ಒಂದು ಶ್ರಮ ಇದ್ದನ್ನು ಅವರ ಶ್ರಮದಿಂದ ಆದಂಥ ಕೆಲಸ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಆ ಕಾರ್ಯಕರ್ತರನ್ನು ನಾನು ನೆನಪಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರಿಂದಾಗಿ ಇಂಥ ಒಂದು ಬದಲಾವಣೆ ಆಗಿದೆ. ಈಗ ಒಂದು ದೊಡ್ಡ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಮನೆಗಳಿಗೆ ಭೇಟಿ ಕೊಟ್ವಿ, ಅವರಿಗೂ ಕೂಡ ಖುಷಿ ಇದೆ. ನಮ್ಮ ಬದುಕು ಕಟ್ಟೋಣ ಬನ್ನಿ ಅನ್ನುವಂಥ ತಂಡ ನಮ್ಮ ಜೀವನ ಬದಲಿಸ್ತು, ನಮಗೆ ಬೆಳಕು ಕೊಡ್ತು ಅನ್ನುವಂಥದ್ದು, ಕತ್ತಲೆಯಲ್ಲಿದ್ದವರನ್ನು ಬೆಳಕಿಗೆ ತಂದು ಕೊಡ್ತು. ಅದಕ್ಕೆ ಮೋಹನ್ ಅವರು ಮುಖ್ಯ ಕಾರಣ ಅನ್ನುವಂಥದ್ದು ಮಾತುಗಳನ್ನು ಕೂಡ ಹೇಳಿದರು. ಸೊ ನಿಮಗೂ ಕೂಡ ಅಸಾಧ್ಯವಾದದನ್ನು ಸಾಧಿಸಿ ತೋರಿಸಿದ್ದೀರಿ, ಒಂದು ವಿಚಾರ. ಎರಡನೇ ವಿಚಾರ, ಕತ್ತಲೆಯಲ್ಲಿರುವವರನ್ನು ಬೆಳಕಿಗೆ ತಂದಿದ್ದೀರಿ. ನಿಮಗೆ ಎಷ್ಟು ಸಂತೃಷ್ಟ ಭಾವನೆ ಇದೆ, ಅದರಲ್ಲಿ ಖುಷಿ ಇದೆ ಅಂತ? ನೋಡಿ, ನಾವು ಮಾಡಿದ ಕೆಲಸವನ್ನು ದೇವರಿಗೆ ಇಷ್ಟ ಆಗಲಿ ಅಂತ ನಾವು ಮಾಡಿದೆ. ಇದರಲ್ಲಿ ನಮಗೆ ಹೆಸರು ಬರಬೇಕು ಅಂತ ಏನು ಯಾವುದೇ ವಿಷಯ ಇಲ್ಲ. ಈಗ ನಾನಾಗಲಿ ನನ್ನ ಸ್ನೇಹಿತರು ಇಬ್ಬರು ಕೂಡ ನಾವು ಒಂದೇ ಮನಸ್ಸಿಂದ ಮಾಡಿದಂಥ ಕೆಲಸ. ಮತ್ತು ನಾವು ಯಾವಾಗ ಹೇಳ್ತೇವೆ, ಇದು ನಾವು ಮಾಡಿದಲ್ಲ, ನಮ್ಮ ಕಾರ್ಯಕರ್ತರು ಮಾಡಿದ್ರು. ಎಲ್ಲರೂ ಒಟ್ಟ ಇದ್ದಂಥ ದೇವರ ಅನುಗ್ರಹದಿಂದ ಆಗಿದೆ. ಅವರಿಗೆ ಬಹುಶಃ ಇಂಥ ಘಟನೆ ಆದರೂ ಸಹ ದೇವರೊಂದು ಅನುಗ್ರಹ ಮಾಡಿರ್ಬೋದು, ನಿಮಗೆ ಬೇರೆ ಅವರಿಂದ ಬಂದು ನಿಮಗೆ ಅಂತ ಒಂದು ಸಹಾಯ ಸಿಗ್ಬೋದು ಅಂತ ಅವರು ಇದು ಮಾಡಿರ್ಬೋದು. ಆದ ಕಾರಣ ದೇವರು ಕೊಟ್ಟಂಥ ಏನು ವರ ಅಂತ ಹೇಳ್ಬೋದು, ಆ ರೀತಿ ನಮ್ಮಿಂದ ದೇವರ ಕೆಲಸವನ್ನು ಮಾಡಿ ಖಂಡಿತವಾಗಿ ತೃಪ್ತಿ ಉಂಟು. ಆದರೆ ನಾವು ಇವತ್ತಿಗೆ ಹೇಳಿದ್ರು, ಇದು ನಾವು ಮಾಡಿದಂಥ ಹೆಮ್ಮೆ ಅಂತ ಹೇಳಿಕೊಡೋದಕ್ಕಿಂತ ನಾವು ಮಾಡಿದೆ ಅಂತ ಹೇಳ್ತೇವೆ. ಯಾಕಂದರೆ ಒಂದಷ್ಟು ಜನ ಇದರ ಹಿಂದೆ, ಈಗ ನಾವು 2 ಕೈ ಅಂತ ಹೇಳಿದ್ರೆ ಇದರ 1000 ಕೈ ಇದರ ಹಿಂದೆ ಉಂಟು. ಈಗ ನಮ್ಮ 4 ಕೈ ಆದರೆ ಈಗ 1000 ಕೈಗಳು ಇದರ ಹಿಂದೆ ಜೊತೆಯಾದ ಕಾರಣ ಇದು ಮಾಡಿದೆ. ಯಾಕಂದರೆ ಅವರ ಕೆಲಸ ಅಂತ, ನಮ್ಮ ಕೆಲಸ ಅಲ್ಲ, ಇದು ಮಾಡಿದ್ದು ಸಮಾಜ ಕೊಟ್ಟ ಕೆಲಸ ಅಂತ ಹೇಳಿ ನಮಗೆ ತೃಪ್ತಿ ಉಂಟು ಅಂತ, ಖುಷಿ ಉಂಟು, ಖಂಡಿತವಾಗಿ ಖುಷಿ ಉಂಟು. ಯಾಕಂದರೆ ಇವತ್ತು ನೋಡುವಾಗ ನಾವು ಈ ಅಡಿಕೆ ಮರವನ್ನು ನೋಡುವಾಗ ಖಂಡಿತವಾಗಿ ನಾವು ನಿರೀಕ್ಷೆ ಮಾಡಿಲ್ಲ ಇದು ಬದುಕ್ತದೆ ಮತ್ತು ಇದು ಫಸಲು ಕೊಡ್ತದೆ. ಆದರೆ ನಮಗೆ ಇದನ್ನು ನೋಡುವಾಗ ಇವತ್ತು ಖಂಡಿತವಾಗಿ ಒಂದು ಖುಷಿ ಉಂಟು ಅಂತಾಗಿ.
ಮುಖ್ಯ ವಿಚಾರಕ್ಕೆ ಬಂದಾಗ ಇಡೀ ಊರನ್ನೇ ಕಟ್ಟಿದ್ದೀರಿ. ಊರನ್ನ ಕಟ್ಟಲಿಕ್ಕೆ ಎಷ್ಟು ಮನೆಗಳನ್ನ ಕಟ್ಟಿದ್ದೀರಿ ಇಲ್ಲಿ? ಅದ್ರ ಜೊತೆಗೆ ಯಾವೆಲ್ಲ ಮನೆಗಳು ಡ್ಯಾಮೇಜ್ ಆಗಿತ್ತು, ಅದಕ್ಕೆ ಏನಾದರೂ ವ್ಯವಸ್ಥೆಗಳು ಮಾಡಿದ್ರಿ? ಒಟ್ಟಾರೆಯಾಗಿ ಅವರ ಮನಸ್ಸಿಗೆ ಧೈರ್ಯ ತುಂಬುವಂತ ಕೆಲಸ ಕೂಡ ಮಾಡಿದ್ರೆ ಅದು ಹೇಗೆ ಆಯ್ತು, ಹೇಗೆ ಸಾಧ್ಯ ಆಯ್ತು? ಇಲ್ಲಿ ಮನೆ ಕಟ್ಟಲಿಕ್ಕೆ ಹೊರಡುವಾಗ ಸುಮಾರು 13 ಮನೆಗಳನ್ನು ಸರ್ಕಾರ ಗುರುತಿಸಿತ್ತು. ಇಂಥ ಮನೆಗಳು ಇನ್ನು ವಾಸಿಸಿಗೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಗುರುತಿಸಿ, ಆದ ಕಾರಣ ಸರ್ಕಾರ ಏನು ಗುರುತಿಸಿ ಆ ಮನೆಗಳನ್ನು ಕಟ್ಟುವ ಕೆಲಸವನ್ನು ನಾವು ಮಾಡಿ 13 ಮನೆಗಳನ್ನು ಕಟ್ಟಿ ಪುನಃ ಅದನ್ನು ಮನೆ ಒಕ್ಕಲು ಮಾಡಿ ಮಾಡುವವರೆಗೂ ನಾವು ಅವರ ಜೊತೆ ನಾವಿದ್ದೆವು ಅಂತ. ಅದ್ರ ಜೊತೆಗೆ ತೋಟ ಕೂಡ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೇವೆ. 2 ವರ್ಷದಲ್ಲಿ ನಿರಂತರವಾಗಿ ಅವರ ಜೊತೆ ಇದ್ದೆಲ್ಲ ಕೃಷಿ ಕಾರ್ಯವನ್ನೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರಿಗೆ ನೈತಿಕ ಬೆಂಬಲಕ್ಕೆ ಗಣೇಶೋತ್ಸವ, ಜೊತೆಗೆ ಸ್ವಾತಂತ್ರ್ಯ ಮತ್ತು ಕೃಷ್ಣಾಷ್ಟಮಿ ಮತ್ತೆ ದೀಪಾವಳಿ ಎಲ್ಲ ಹಬ್ಬಗಳನ್ನು ನಾನು ಆಚರಿಸ್ತಾ ಇದ್ದೇವೆ. ಹೇಗೆ ಅವರ ಜೊತೆಗೆ ನಿಂತು ಈ ಒಂದು ಕೆಲಸವನ್ನು ಮಾಡಿದ್ರಿ ಅಂತ? ಆ್ಯಕ್ಚುಲಿ ನಾನು ಮೊದಲಾಗಿ ಬರುವಾಗ ನಾನು ನನ್ನಷ್ಟಕ್ಕೆ ಬಂದಿದ್ದೆ, ಅವರು ಅವರಷ್ಟಕ್ಕೆ ಬಂದಿದ್ದರು. ಇಬ್ಬರು ನಾವು ಫೋನಲ್ಲಿ ಮಾತಾಡುವಾಗ ಇಲ್ಲಿಯ ವಿಷಯವನ್ನು ಮಾಧ್ಯಮಗಳ ಮುಖಾಂತರ ಬಂದಂಥ ವಿಷಯಗಳು, ನಾವು ನೋಡಿದಂಥ ವಿಷಯಗಳು, ನಾವು ನೋಡಿದಂಥ ಒಂದು ಸಣ್ಣ ಪ್ರದೇಶ ಮಾತ್ರ, ಅದರದ್ದು ವಿಶಾಲವಾದ ಪ್ರದೇಶದಲ್ಲಿತ್ತು. ಹಾಗೆ ಮಾಹಿತಿಗಳನ್ನೆಲ್ಲ ನೋಡಿ ಮಾತಾಡಿಕೊಂಡಾಗ ಮೋಹನ್ ಹೇಳಿದ್ರು ನಾವಿಬ್ಬರು ಒಟ್ಟಿಗೆ ಹೋಗುವೊಮ್ಮೆ ಅಂತ. ಇಲ್ಲಿ ಒಟ್ಟಿಗೆ ಬಂದು ನೋಡಿದಂಥ ಕೆಲವು ಪ್ರದೇಶಗಳನ್ನು ಹೋಗದಿರೋ ಪ್ರದೇಶಗಳೆಲ್ಲ ಹೋದಾಗ ನಡ್ಕೊಂಡು ಹೋಗೋ ಪರಿಸ್ಥಿತಿ ಕಷ್ಟ ಇತ್ತು. ಹಾಗೆ ಆ್ಯಕ್ಚುಲಿ ಮೋಹನ್ ಹೇಳಿದರು ನಿಮ್ಗೆ ಇದನ್ನು ನೋಡುವಾಗೆಲ್ಲ ಏನು ಅನಿಸ್ತದೆ, ಏನು ಮಾಡ್ಬೋದು ಅಂತ ಹೇಳಿದರು. ನನಗೆ ಕಲ್ಪನೆ ಕೂಡ ಇಲ್ಲ. ನಾನು ಹೇಳಿದೆ ಏನು ಮಾಡ್ಬೋದು ಮೋಹನ್, ಇದು ಸರ್ಕಾರಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ರಲ್ಲಿ ನಾವೆಲ್ಲಿ ಮಾಡೋದು ಬಂತು ಅಂತ. ಅಷ್ಟೊತ್ತಿಗೆ ಅವರು ಹೇಳಿದರು ಇಲ್ಲ ನಾನೊಂದು ಡಿಸೈಡ್ ಮಾಡಿದ್ದೇನೆ, ನಾಡ್ದು ಆಗಸ್ಟ್ 15ಕ್ಕೆ ನಾವಲ್ಲಿ ಹೋಗಿ ಧ್ವಜಾರೋಹಣ ಮಾಡುವ ಮುಖಾಂತರ ಕೆಲಸಗಳನ್ನು ಶುರು ಮಾಡುವಂಥ. ನನಗೆ ಆಶ್ಚರ್ಯ ಆಯಿತು, ಏನು ಮಾಡ್ಬೋದು ನಾವು ಅಂತ ಕೇಳಿದೆ. ಬನ್ನಿ ನೀವು ಹೋಗುವ ಅಂತ ಹೇಳಿದರು. ಅಲ್ಲಿಂದ ಮತ್ತೆ ನಡೆದದ್ದು ಇವತ್ತಿದ್ದು ಇತಿಹಾಸವೇ ನೋಡಿ. ಮನುಷ್ಯರ ಜೀವನದಲ್ಲಿ ಒಂದು ಹೇಳ್ತಾರೆ, ಅವ ಹುಟ್ಟಿ ಬರುವಾಗ ಭಾಗ್ಯಗಳನ್ನು ತಗೊಂಡು ಬರ್ತಾನೆ ಅಂತ. ಅವ ಹೋಗುವಾಗ ಆ ಭಾಗ್ಯಗಳ ಜೊತೆಗೆ ಅವ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ತಗೊಂಡು ಹೋಗ್ತಾನೆ ಅಂತ, ಕರ್ಮ ಫಲಗಳನ್ನು. ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೆಯದು ಕೆಟ್ಟದ್ದು ಮಾಡೋದು ನಮಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾವು ಅನುಭವಿಸ್ತೇವೆ. ಈ ಜನ್ಮದಲ್ಲಿ ಮಾಡಿದಂಥ ಒಳ್ಳೆಯ ಕೆಟ್ಟ ಕೆಲಸಗಳು ನಮ್ಮ ಕರ್ಮದ ಫಲವನ್ನು ನಾವು ತಗೊಂಡು ಹೋಗ್ತೇವೆ. ಹಾಗೆ ಒಳ್ಳೆಯ ಕೆಲಸಗಳನ್ನು ನಾವು ಖಂಡಿತ ಮಾಡಿದರೆ ಮಾತ್ರ ನಮಗೂ ಒಳ್ಳೆಯದು, ನಮ್ಮೊಟ್ಟಿಗಿರುವವರಿಗೂ ಒಳ್ಳೆಯದು. ಒಂದು ಇತಿಹಾಸವನ್ನು ನೋಡಿ, ಅಯೋಧ್ಯೆಯಲ್ಲಿ ಸೀತಾನ್ವೇಷಣೆಗೆ ಹೋಗಿದ್ದಂಥ ಸಮಯದಲ್ಲಿ ಸೀತೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಬರುವಾಗ ವಾನರರು ಸೇನೆ ಕಟ್ಟುವಾಗ ಒಂದು ಸಣ್ಣ ಅಳಿಲು ನದಿಯಲ್ಲಿ ಮುಳುಗಿ ಹೊಯ್ಗೆಯನ್ನು ತಂದು ಸೇತುವೆಯನ್ನು ಕಟ್ತಾ ಇರುವಂಥ ಸಂದರ್ಭದಲ್ಲಿ ರಾಮ ನೋಡಿ ಅದನ್ನು ಏನು ಇದು ಎಂತ ಮಾಡ್ತಾ ಉಂಟು ಅಂತ ಕೇಳಿ ಅಳಿಲನ್ನು ಕೈಯಲ್ಲಿ ಹಿಡ್ಕೊಂಡು ಮಾತಾಡಿಸ್ತಾನೆ, ಏನು ಮಾಡಿಸ್ತಾ ಇದ್ದೀನಿ ನೀನು ಅಂತ. ಆಗ ಅಳಿಲಿಗೆ ಗೊತ್ತಿರೋದಿಲ್ಲ ರಾಮ ನನ್ನನ್ನು ಹಿಡ್ಕೊಂಡಿದ್ದಾನೆ, ದೇವರು ಹಿಡ್ಕೊಂಡಿದ್ದಾನೆ ಅಂತ. ಅಳಿಲಿ ಏನು ಹೇಳ್ತಾರೆ, ನನ್ನನ್ನು ಬಿಟ್ಟು ಬಿಡು, ನನಗೆ ಕೆಲಸ ಮಾಡಲಿಕ್ಕೆ ದೇವರು ಬರ್ತಾರೆ ಈ ಜಾಗದಲ್ಲಿ, ಸೀತೆಯನ್ನು ತಗೊಂಡು ಹೋಗಿದೆ, ಇಲ್ಲಿ ಹೋಗಲಿಕ್ಕಿದೆ, ನನಗೆ ನನ್ನ ಕೆಲಸ ಮಾಡಲಿಕ್ಕೆ ಬಿಡು ಅಂತ. ಆಗ ರಾಮ ಹೇಳ್ತಾನೆ, ಅಲ್ಲ ನೀನೊಂದು ಹೊಯ್ಗೆ ಹಾಕಿದರೆ ಇದು ಸೇತುವೆ ಆಗ್ತದಾ, ನೀನು ಈ ಮುಳುಗಿ ಹಾಕಿದೆ ಒಂದಿಷ್ಟು. ಆಗ ಅಳಿಲು ಹೇಳ್ತದೆ, ಸೇತುವೆ ಆಗ್ತದೋ ಇಲ್ವೋ ನನಗೆ ಗೊತ್ತಿಲ್ಲ, ಅದೇ ಸೇತುವೆ ಬರೆದಿರುವ ಇತಿಹಾಸದಲ್ಲಿ ನನ್ನ ಹೆಸರು ಬರೆದಿರ್ತದೆ. ಹಾಗೆ ಒಳ್ಳೆಯ ಕೆಲಸಕ್ಕೆ ನಾವು ಯಾವಾಗಲೂ ಇರಬೇಕು ಅಂತ ಹೇಳುವ ಸಂದೇಶ ಆವತ್ತಿನಿಂದ ಇವತ್ತಿನ ತನಕ ನಮಗೆ ಆ ಅಳಿಲಿನ ರೂಪದಲ್ಲಿ ರಾಮಾಯಣದಲ್ಲಿ ನಮಗೆ ಸಿಕ್ಕಿದೆ. ಹಾಗೆ ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಇಷ್ಟು ಮಾಡಿದ್ದೇವೆ ಅಷ್ಟು ಮಾಡಿದ್ದೇವೆ ಅಂತಲ್ಲ, ಒಳ್ಳೆಯ ಕೆಲಸ ನಾವು ಮಾಡುವಾಗ ನೋಡಿ, ಈ ಪ್ರದೇಶದಲ್ಲಿ ನಮ್ಮಂಥವ್ರು ಮಾಡುವಾಗ ಅಳಿಲಿನ ಸೇವೆಯಲ್ಲಿ ಎಷ್ಟೊಂದು ಜನಗಳು ಬಂದು ಮಾಡಿದ್ದಾರೆ. ಇವತ್ತು ಅದ್ಭುತವಾಗಿ ಒಂದು ಬದಲಾವಣೆ ಆಗಿದೆ. ನೀವು ಇವತ್ತು ವಯನಾಡಿನಲ್ಲಿ ಏನು ನೋಡಿದ್ದೀರಿ ಅದೇ ಇಲ್ಲಿತ್ತು, ಏನು ವ್ಯತ್ಯಾಸ ಇರಲಿಲ್ಲ. ಅದೇ ಥರದ ಈ ಪ್ರದೇಶದ ಕೊಚ್ಚಿ ಹೋಗಿದ್ದಂತಾಗಲಿ, ಮರಳು ಬಿದ್ದಂತಾಗಲಿ, ಮರದ ದಿಣ್ಣೆಗಳು ಬಂದಿದ್ದಾಗಲಿ, ಇವತ್ತು ನಾವು ನೋಡುವಾಗ ಇವತ್ತಿದನ್ನು ಮಾಡಲಿಕ್ಕೆ ಆಗ್ತದೆ ಇಲ್ವ ಅಂತ ಹೇಳುವಂಥದ್ದೇ ನಮಗೆ ಒಂದು ಕಾಣ್ತದೆ, ನಾವು ಮಾಡಿದ್ದೇವೆ ಅಷ್ಟು ಅಂತ. ಬದಲಾವಣೆ ಅಂತೂ ಅದ್ಭುತ, ಸಂದೇಶ ಅಂತೂ ಅದ್ಭುತ. ಭಗವಂತ ನಮ್ಮ ಕೈಯಲ್ಲಿ ಮಾಡಿಸಿದ್ದಾನೆ. ಇಲ್ಲಿ ಅವರ ಭಾಗ್ಯ ಆಗಿತ್ತು, ಇಲ್ಲೇ ಬಂದು ಕೂತ್ಕೊಳ್ತೇವೆ ಅಂತ. ಯಾಕಂದರೆ ಇದು ಪ್ರಕೃತಿ ರಮಣೀಯವಾದಂಥ ಪ್ರದೇಶ. ಇಂಥ ಪ್ರದೇಶಗಳು ಇವತ್ತು ಸಿಟಿಯಲ್ಲಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಹಳ್ಳಿಯ ಪ್ರದೇಶದಲ್ಲಿ ಗದ್ದೆಗಳ ಮಧ್ಯೆ, ಈ ಪ್ರಕೃತಿಗಳ ಮಧ್ಯೆ, ಮರಗಳ ಮಧ್ಯೆ ಜೀವನ ಮಾಡೋದು ನಿಜವಾಗಿ ಮನುಷ್ಯ ಒಳ್ಳೆ ಆರೋಗ್ಯಕವಾಗಿ ಇರಬೇಕು, ನೆಮ್ಮದಿಯಲ್ಲಿ ಇರಬೇಕಾದ್ರೆ ಇಂಥ ಊರುಗಳೇ ಒಳ್ಳೆಯದು. ಹಾಗೆ ನಮಗೆ ಒಂದು ಖುಷಿ ಅಂತ ಹೇಳಿದರೆ, ಈ ಪಾಪ ಇಲ್ಲಿಯ ಜನಗಳೆಲ್ಲ ಅವರ ಮನೆ ಕಟ್ಟಿ ಸಂತೋಷದಲ್ಲಿ ಇದ್ದಾರೆ ಅಂತ ಹೇಳೋದು 5 ವರ್ಷದಲ್ಲಿ ನಮಗೆ ಸಿಕ್ಕಿರುವಂಥ ನಮ್ಮ ಕರ್ಮದ ಫಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬದುಕು ಕಟ್ಟೋಣ ಬನ್ನಿ ಅನ್ನುವಂಥ ತಂಡ ಇಲ್ಲಿಂದನೇ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಹೇಗೆ ನಿಮಗೆ ಇಲ್ಲಿ ಯಾವ ರೀತಿ ನಿಮ್ಮ ಕಾರ್ಯಾಚರಣೆಗಳು ನಡೀತು, ಹೇಗೆ ಸವಾಲಾಗಿತ್ತು ಆ ಕೆಲಸಗಳೆಲ್ಲ? ಖಂಡಿತವಾಗಿ ಸವಾಲು ಅಂದರೆ ನೋಡಿ, ಮರಗಳ ರಾಶಿಗಳು ಬಿದ್ದಿತ್ತು, ಹೊಯ್ಗೆ ಬಿದ್ದಿತ್ತು, ಮನೆಗಳು ಹೋಗಿತ್ತು. ಬಟ್ ಮೋಹನಣ್ಣ ಒಂದು ಅದ್ಭುತ ಇಂಜಿನಿಯರ್. ಅವರ ಕಲ್ಪನೆ ಇಂಜಿನಿಯರಿಂಗ್ ಕಲ್ಪನೆ. ಸೊ ಅವರ ಕಲ್ಪನೆಯೊಂದಿಗೆ ಊರಿನವರು ನಾವು ಎಲ್ಲರೂ ಸೇರಿ ಅದರಲ್ಲಿ ಜೋಡಿಸಿದ್ದೆವು. ಭಗವಂತನಿಗೆ ಒಂದು ಗೊತ್ತಿತ್ತು ಇದು ಈ ಥರ ಮುಗಿಸಬೇಕು ಅಂತ, ನಮ್ಮ ಕೈಯಲ್ಲಿ ಮುಗಿಸಿದರು.
ಹಾಗೂ ಈ ಬದುಕು ಕಟ್ಟೋಣ ಬನ್ನಿ, ಆಗ ಬದುಕು ಕಟ್ಟೋಣ ಬನ್ನಿ ಅಂದರೆ ಅದರ ಹೆಸರು ನಾವು ಒಬ್ಬರು ಕಟ್ಟೋದಲ್ಲ, ಎಲ್ಲರೂ ಸೇರಿ ಬದುಕನ್ನು ಕಟ್ಟಿ ಬನ್ನಿ ಹೋಗೋಣ ಅಂತೇಳಿ ಆ ಥರದ ಒಂದು ಕಲ್ಪನೆಯಲ್ಲಿ ಆ ಹೆಸರುಗಳನ್ನು ಇಟ್ಟದ್ದು. ಈ ಪ್ರಾಯಶಃ ಇವತ್ತು 5 ವರ್ಷದವರೆಗೆ ನಾವು ಇವರನ್ನು ಮರೀಲಿಲ್ಲ, ಯಾವುದಕ್ಕೂ ಇವರನ್ನು ನೆನಪು ಮಾಡ್ಕೊಳ್ತೇವೆ. ಮಳೆ ಬಂದಾಗ ನಾವು ಫೋನ್ ಮಾಡಿ ಒಬ್ಬರನ್ನೊಬ್ಬರು ಕೇಳ್ತೇವೆ ನೀರು ಹೇಗಿದೆ ಅಂತೇಳಿ. ನಮ್ಮ ಒಂದು ಜವಾಬ್ದಾರಿ ಅದು. ಎರಡನೇದು, ಈ ಮುಖಾಂತರ ನಾವು ಇಲ್ಲಿ ಕಲಿತಂತಹ ನಾವು ಎಲ್ಲ ಕೆಲಸಗಳು, ಸಮಾಜಮುಖಿ ಕೆಲಸಗಳು ನಮಗೆ ಮುಂದೆ ಹೋಗಲಿಕ್ಕೆ ತುಂಬ ಅನುಕೂಲ ಆಯಿತು. ಯಾಕಂದರೆ ಇವತ್ತಿನ ಯುವಜನತೆಗಳು ಅಂತಹ ಪ್ರೇರಣೆಗಳು ಸಿಗದಿದ್ದರೆ ನೋಡಿ, ಇವತ್ತು ಕಾಡಿನಲ್ಲಿ ನೀವು ಹೋದರೆ ಪ್ರಾಣಿ ಪಕ್ಷಿಗಳು ಕೂಡ ಅವುಗಳ ಮಧ್ಯೆ ಸಹಭಾಗಿತ್ವದಲ್ಲಿ ಬದುಕ್ತವೆ, ಒಬ್ರಿಗೊಬ್ಬರಿಗೆ ಸಹಾಯ ಮಾಡ್ತವೆ. ನಮಗೆ ಗೊತ್ತಿರುವುದಿಲ್ಲವೇ ಸರ್, ನಾವು ಅದನ್ನು ಡೀಪಾಗಿ ಯೋಚನೆ ಮಾಡಿದರೆ ಪ್ರತಿಯೊಂದು ಪ್ರಾಣಿಗಳು ಕೂಡ ಅವುಗಳ ಒಟ್ಟಿಗೆ ಒಂದು ಒಡನಾಟ ಮತ್ತು ಸಹಾಯ ಮಾಡುವಂಥ ಪದ್ಧತಿ ಇರ್ತದೆ. ಅದರಲ್ಲಿ ನಾವು ಮನುಷ್ಯರು ಇಷ್ಟು ಬುದ್ಧಿವಂತರು ಏನು ಮಾಡ್ತೇವೆ. ಹಾಗೆ ಇದರದೊಂದು ಸಂದೇಶ, ಎಲ್ಲರೂ ಸೇರಿ ಬದುಕಬೇಕು, ಒಟ್ಟಿಗೆ ಬದುಕಬೇಕು, ಒಬ್ರಿಗೊಬ್ಬರಿಗೆ ಸಹಾಯ ಮಾಡಬೇಕು. ಅದೇ ಮನುಷ್ಯ ಧರ್ಮ ಹೊರತು ಬರೀ ಹಣ ಮಾಡೋದು, ಮಜಾ ಮಾಡೋದು ಅದು ಧರ್ಮ ಅಂತಲ್ಲ. ನಮ್ಮಲ್ಲಿ ಕಷ್ಟದಲ್ಲಿರುವವರನ್ನ ಸಹಾಯ ಮಾಡುವಂಥದ್ದು. ಹಾಗೆ ಈ ಪ್ರದೇಶದಲ್ಲಿ ನಾವು ಮಾಡಿದಂಥ ಎಲ್ಲ ಕೆಲಸಗಳು ಮುಂದಿನ 5 ವರ್ಷದಲ್ಲಿ ನಾವು ಸಮಾಜಮುಖಿಯಾಗಿ ತುಂಬ ಕೆಲಸ ಮಾಡಿದ್ದೇವೆ. ನದಿ ಸ್ವಚ್ಛತೆ, ಬ್ಲಡ್ ಕ್ಯಾಂಪು, ಶಾಲೆಗಳನ್ನು ರಿನೋವೇಷನ್ ಮಾಡೋದು, ಇಂಥ ತುಂಬ ಕೆಲಸಗಳನ್ನು ನಾವು ಒಂದು ಕೆಲಸಗಳನ್ನು ನಮಗೆ ಯಾರಾದರೂ ಬಂದು ತಿಳಿಸಿದ್ದ ಅಥವಾ ನಮಗೆ ಕಂಡದ್ದ ನಾವು ಮಾಡಿಕೊಂಡು ಹೋಗಿದ್ದೇವೆ. ಮನಸ್ಸಿಗೆ ತೃಪ್ತಿ ಇದೆ ಅಂತ ನಾನು. ನಿಮಗೆ ಸಂತೃಪ್ತಿ ಇದೆ, ಇಷ್ಟು ಜನಗಳ ಬದುಕನ್ನು ಕಟ್ಟಿಕೊಟ್ಟಿದ್ರಿ, ಸಂತೃಪ್ತಿ ಇದೆ ನಿಮಗೆ? ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂತೆ ನುಡಿವೆ, ನಿನ್ನಂತೆ ನಲಿವೆ ನವಿಲೇ ನವಿಲೇ. ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ, ನೀನೇ ನಾನಾಗುವೆ ಗೆಲುವಾಗಿಯೇ ಉಳಿವೆ ನವಿಲೇ ನವಿಲೇ. ಅಂದಿನ ಕೊಳಂಬೆಗೂ ಇಂದಿನ ಕೊಳಂಬೆಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಭಾರಿ ವ್ಯತ್ಯಾಸ ಇದೆ. ಅಂದಿನ ಕೊಳಂಬೆ ಈಗ ಮತ್ತೆ ನಿರ್ಮಾಣ ಆಗಿದೆ. ಯಾವ ರೀತಿ ಆ 5 ವರ್ಷದ ಹಿಂದೆ ಕೊಳಂಬೆ ಇತ್ತು, ಮತ್ತೆ 5 ವರ್ಷದ ನಂತರ ಅದನ್ನು ಕಟ್ಟುವಂತ ಕೆಲಸ ಆಯಿತು. ಈ ಒಂದು ಕರಾಳ ದಿನವನ್ನ ಖುಷಿಯ ದಿನವನ್ನಾಗಿ ಬದುಕು ಕಟ್ಟೋಣ ಬನ್ನಿ ತಂಡ ಮಾಡಿದೆ.